ಇವಾಗ ಕಲಬುರಗಿಯಲ್ಲಿ ಇದ್ದೀವಿ. ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಬೀದರ್ ತಲುಪಿದ್ರೆ 15 ಜಿಲ್ಲೆಗಳನ್ನ ಪೂರ್ಣ ಮಾಡ್ತಾ ಇದ್ದೇವೆ. ಎಷ್ಟು ಜಿಲ್ಲೆ? 15 ಜಿಲ್ಲೆ. 15 ಜಿಲ್ಲೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಶಾಪ ಹಾಕ್ತಾ ಇದ್ದಾರೆ. ಯಾವಾಗ ಹೋಗುತ್ತಪ್ಪ ಈ ಸರ್ಕಾರ, ಬೇಗ ಹೋಗ್ಬೇಕು ಆದಷ್ಟು ಅಂತ ಹೇಳಿ ಜನ ಶಾಪ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಬಂದು 2 ವರ್ಷ ಆಗಿದೆ ಅಷ್ಟೇ. ಕೇವಲ 2 ವರ್ಷಕ್ಕೆ ಜನ ಹೇಳ್ತಾ ಇದ್ದಾರೆ 138 ಜನ ಗೆಲ್ಸಿದ್ದವ್ರನ್ನ. ಎಷ್ಟು ಜನರನ್ನ? 138 ಜನ. ಈ ಜಿಲ್ಲೆನಲ್ಲಿ ಬಿಜೆಪಿ ಇಬ್ಬರೇ ಗೆದ್ದಿರೋದು, ಉಳಿದಿರೋ ಎಲ್ಲಾ ಸೀಟ್ಗಳು ಕಾಂಗ್ರೆಸ್. ಒಂದು ವೇಳೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಚಾಲೆಂಜ್ ಮಾಡ್ತೇನೆ, ಈಗ ಚುನಾವಣೆ ನಡೀಲಿ ಕರ್ನಾಟಕ ರಾಜ್ಯದಲ್ಲಿ, ನಿಮ್ ಕಲಬುರಗಿ ಜಿಲ್ಲೆನಲ್ಲಿ ಅಷ್ಟು ಸೀಟ್ಗಳನ್ನ ಬಿಜೆಪಿ ಗೆಲ್ತಾ ಇದ್ರೆ ಕೇಳಿ. ಅಷ್ಟು ಬೇಸತ್ತೋಗಿದ್ದಾರೆ ಜನ. ನಾನು ಸುಮ್ಮನೆ ಊಟಾಟಿಕೆ ಅಂತ ಹೇಳ್ತಾ ಇಲ್ಲ. ನಿನ್ನೆ ಬಿಜಾಪುರದಲ್ಲಿ ಭಾರಿ ದೊಡ್ಡ ಜನಸಂಖ್ಯೆ ಕಾರ್ಯಕರ್ತರ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಯಾಕೆ ಬರ್ತಾ ಇದ್ದಾರೆ? ಈ ಬಿಸಿಲಲ್ಲೂ ಯಾಕೆ ಬರ್ತಾ ಇದ್ದಾರೆ? ತಮ್ಮ ಖರ್ಚು ಮಾಡಿಕೊಂಡು, ತಮ್ಮ ನೀರಿನ ಬಾಟ್ಲಿ ಇಟ್ಕೊಂಡು, ಸೆಕೆ ಕುಚ್ತಾ ಇದೆ, ಬೆವರು ಸ್ನಾನ ಮಾಡಿದ ರೀತಿಯಲ್ಲಿ ಆಗ್ತಾ ಇದೆ, ಕಷ್ಟ ಪಟ್ಕೊಂಡು ಜನ ಬರ್ತಿದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆದಷ್ಟು ಈ ಸರ್ಕಾರ ತೊರಗಬೇಕು. ನಾನು ಕಲ್ಯಾಣ ಕರ್ನಾಟಕದ ಬಗ್ಗೆ 1 ನಿಮಿಷ ನಾನು ಸಮಯ ತಗೊಳ್ತೇನೆ. ಕಲ್ಯಾಣ ಕರ್ನಾಟಕ ಈ ವಿಕಾಸಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾತ್ರ ಏನು? ಈಗ ಪ್ರಿಯಾಂಕಾ ಖರ್ಗೆ, ಶರಣ್ಪ್ರಕಾಶ್ ಪಾಟೀಲ್ ಮತ್ತೆ ಕಾಂಗ್ರೆಸ್ ಶಾಸಕರು ಇಷ್ಟು ವರ್ಷಗಳಿಂದ ಅವರೇ ಅಲ್ಲಪ್ಪ ಹೆಚ್ಚು ವರ್ಷಗಳು ಶಾಸಕರಾಗಿರೋದು. ಹೌದಾ? ಬಿಜೆಪಿ ಅವರು ಹೆಚ್ಚು ವರ್ಷ ಶಾಸಕರಾಗಿದ್ದಾರೆ, ಅವ್ರು ಹೆಚ್ಚು ವರ್ಷ ಶಾಸಕರಾಗಿದ್ದಾರೆ. ಸ್ವಲ್ಪ ಹೇಳಿ, ಕಾಂಗ್ರೆಸ್ನವರ ತಾನೇ ಹೆಚ್ಚು ವರ್ಷ ಶಾಸಕರಾಗಿರೋದು. ಹೌದು ಅನ್ನೋ ಸ್ವಲ್ಪ ಕೈ ಮಾಡ ಅವರೇ. ನಾನು ಅವ್ರ ಪ್ರಶ್ನೆ ಕೇಳ್ತೀನಿ, ಎಷ್ಟು ಎಕರೆಗಪ್ಪ ನೀರಾವರಿ ಮಾಡಿದ್ದೀನಿ ಇಲ್ಲಿ ಜಮೀನುಗಳಿಗೆ? ಯಾರ್ಯಾರು ಜಮೀನ್ ಇದೆ ನೀವು ಅವ್ರಿಗೊಂದು ಪ್ರಶ್ನೆ ಹಾಕೊಳ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಎಷ್ಟು ಎಕರೆಗೆ ನೀವು ನೀರನ್ನ ಕೊಟ್ಟಿದ್ರಿ? ಎಷ್ಟು ಎಕರೆ ನೀರಾವರಿ ಮಾಡಿದಿರಿ? ನಾನು ಹೇಳ್ತೇನೆ, ಇಷ್ಟು ವರ್ಷ ನೀವು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ಅಷ್ಟು ವರ್ಷ ಮತ್ತು ಈಗ ಕೇವಲ 5-6 ವರ್ಷ ಅಧಿಕಾರದಲ್ಲಿದ್ದಂತ ಯಡಿಯೂರಪ್ಪನವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅಷ್ಟು ಅಭಿವೃದ್ಧಿಯನ್ನ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಮಾಡಿಲ್ಲ. ಇಲ್ಲೇ ಬನ್ನಿ, ನೀವು ಪಟೇಲ್ ಚೌಕಿಗೆ ನಾನು ಬರ್ತೇನೆ, ಚರ್ಚೆ ಮಾಡಿ. ಎಷ್ಟು ಎಕರೆ ನೀರಾವರಿ ಮಾಡಿದಿರಿ? ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ. ಅವ್ರಿಗಿರ್ಬೋದು, ನಾನೇನು ಜಮೀನು ಮಾಡ್ಬೇಕಾಗಿಲ್ಲ, ಯಾರಿಗೆ ಜಮೀನಿದೆ ಅವ್ರು ನೀರಾವರಿ ಮಾಡ್ಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಎಲ್ಲರಿಗೂ ಅನ್ನಿಸ್ಬಿಟ್ಟಿದೆ. ಅದಕ್ಕೆ ನೋಡಿ ಏನ್ ಮಾಡಿದಾರೆ ಅಂತಂದ್ರೆ, ನಾವು ಯಡಿಯೂರಪ್ಪ ಅವರಿದ್ದಾಗ, ಬೊಮ್ಮಾಯಿ ಅವರಿದ್ದಾಗ ಈ ರೈತರು ಟ್ರಾನ್ಸ್ಫಾರ್ಮರ್ ಹಾಕ್ತಾರಲ್ಲ ಹೊಲಗಳಿಗೆ, ಬೋರ್ವೆಲ್ಗಳಿಗೆ, 25,000 ಇಂದ 30,000 ರೂಪಾಯಿ. ಈಗ ಎಷ್ಟು ರೂಪಾಯಿ ಇದೆ? ಎಷ್ಟು ರೂಪಾಯಿ ಇದೆ? 3 ಲಕ್ಷ ರೂಪಾಯಿ ಇದೆ ಈಗ. ಯಾಕೆ? ನಾವೇನು ಹೊಲಕ್ಕೆ ಹೋಗ್ಬೇಕಾಗಿಲ್ಲ, ನಾವೇನು ತೋಟಕ್ಕೆ ಹೋಗ್ಬೇಕಾಗಿಲ್ಲ, ನಾವೇನು ಬೋರ್ವೆಲ್ ನೋಡ್ಬೇಕಾಗಿಲ್ಲ. ಇದ ನಿಮ್ಮ ನೀತಿ? ರೈತರು ನಿಮಗೆ ಶಾಪ ಹಾಕ್ತಾ ಇದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ರೈತರು ನಿಮಗೆ ಶಾಪ ಹಾಕ್ತಿದ್ದಾರೆ. ತೊಗರಿ ಬೆಳೆ ಬೆಳೆದಿರ್ತಕ್ಕಂಥ ನಮ್ಮ ಕಲಬುರಗಿ, ಬೀದರ್, ಬಿಜಾಪುರ, ಬಾಗಲಕೋಟ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆ ಪ್ಲಸ್ ಇನ್ನಿತರ ಜಿಲ್ಲೆಗಳಲ್ಲಿ ಜನ ನಿಮಗೆ ಶಾಪ ಹಾಕ್ತಾ ಇದ್ದಾರೆ. ಸುಮಾರು 2 ಲಕ್ಷ ಎಕರೆ ಜಮೀನಲ್ಲಿ ಒಂದು ಕಾಳು ಬಂದಿಲ್ಲ, ತೊಗರಿ ಬೇಳೆ ಬಂದಿಲ್ಲ. ಅವ್ರಿಗೆ ಪರಿಹಾರ ಕೊಡ್ಬೇಕಾ ಕೊಡಬಾರ್ದ? ಪ್ರಿಯಾಂಕಾ ಖರ್ಗೆ ಸರ್ಕಾರ ಕೊಡ್ಬೇಕಾ ಕೊಡಬಾರ್ದ? ಕೊಡ್ಬೇಕು ಅಂದ್ರೆ ಕೈ ಮೇಲೆ ಮಾಡಿ ಕೊಡ್ಬೇಕು. ಇದೇ ಡಿಸಿ ಆಫೀಸ್ ಮುಂದೆ ಶರಣ್ಪ್ರಕಾಶ್ ಪಾಟೀಲ್ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿ ವಿರುದ್ಧ ಧರಣಿ ಮಾಡಿದ್ದಾರೆ, ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಏನು? 25,000 ಕೊಡಿ 1 ಹೆಕ್ಟೇರ್ಗೆ, ತೊಗರಿ ಬೆಳೆ ರೈತರಿಗೆ ಲಾಸ್ ಆಗಿದೆ ಅಂತ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಮಾಡ್ಲಿಲ್ಲ? ಮಾಡಿದ್ರು. ನಾನೀಗ ಅದನ್ನೇ ಕೇಳ್ತೇನೆ, ಕೊಡಿ 25,000, 1 ಹೆಕ್ಟೇರ್ಗೆ 25,000 ಕೊಡಿ.
ಕೊಡಬೇಕು ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ ಎಸ್ ಕೊಡಬೇಕು ಅನ್ನೋರು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ಸುಮ್ಮನೆ ಮಾತಾಡೋದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮೈಕ್ ಸಿಕ್ತು, ಮೀಡಿಯಾದವರು ಎದುರುಗಡೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರು ಪುಕ್ಕಟ್ಟೆ ಜ್ಞಾನ ಬೋಧನೆ ನಿಮ್ಗೆ ನಡೆಯಲ್ಲ. ಜನ ಕೇಳ್ತಾ ಇದ್ದಾರೆ ನಿಮ್ಮನ್ನ. ಹಾಗಾಗಿ ಕಲ್ಯಾಣ ಕರ್ನಾಟಕದ ರೈತರು ಯಾರು ತೊಗರಿ ಬೆಳೆಗಾರರಿದ್ದಾರೆ ಅವರಿಗೆ ಪೂರ್ಣ ರೂಪದಲ್ಲಿ ಪರಿಹಾರವನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಎರಡನೇ ಪಾಯಿಂಟ್ ತೊಗರಿ ಬೆಳೆ. ತೊಗರಿ ಬೆಳೆಗೆ ಈಗ 667 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಸಿಂಹಪಾಲು ನರೇಂದ್ರ ಮೋದಿ ಸರ್ಕಾರದಲ್ಲಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬಂದಿದೆ. ನಿಮ್ದೇನು ಪಾತ್ರ ಇಲ್ಲ ಅನ್ನೋದನ್ನ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಇನ್ಸೂರೆನ್ಸ್ ಕಂಪನಿಯಿಂದ ಬಂದಿದೆ. ಆದ್ರಿಂದ ನಾನು ತೊಗರಿ ಬೆಳೆಗಾರರು ಯಾರಿದ್ದಾರೆ ಅವರ ಪರವಾಗಿ ಶಶಿಲ್ ನಮೋಶಿ ಅವರು ಇಲ್ಲ ಇದ್ದಾರೆ. ಶಶಿಲ್ ನಮೋಶಿ ಅವರು, ನಾವು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ನಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇಬ್ರು ಇದ್ರು. ಬಹಳ ದೊಡ್ಡ ನಮ್ಮ ವಲ್ಲಾಪುರಿ ಅವರು ಕೂಡ ಇದ್ರು. ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೇವೆ. ನಮ್ಮ ಬಿಜಿ ಪಾಟೀಲ್ರು ಇದ್ರು. ಆದ್ರಿಂದ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಎರಡನೇ ಪಾಯಿಂಟ್, ಇಲ್ಲಿನ SSLC ರಿಸಲ್ಟ್ ಎಷ್ಟಪ್ಪ ರಾಜ್ಯದಲ್ಲಿ ಅನೌನ್ಸ್ ಆದಾಗ ಕಲಬುರಗಿ ಜಿಲ್ಲೆ ಲಾಸ್ಟ್ ಫಸ್ಟ್, ಲಾಸ್ಟ್ ಕೆಳಗಡೆಯಿಂದ ಫಸ್ಟ್. ಇದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರ ಪಾತ್ರ ಇದೆಯಾ ಇಲ್ಲ? ಆದ್ರಿಂದ ಬಂಧುಗಳೇ, ಈ ರೀತಿ ವರ್ಷದಿಂದ ವರ್ಷಕ್ಕೆ 2 ಸ್ಥಾನ, 3 ಸ್ಥಾನ, 4 ಸ್ಥಾನ, ಒಂದೇಟ್ಗೆ ಕಲಬುರಗಿ ಜಿಲ್ಲೆ ಫಸ್ಟ್ ಬರಕು ಅಂತ ಹೇಳಕ್ ಹೋಗಲ್ಲ. ಕಲಬುರಗಿಯಲ್ಲಿರ್ತಕ್ಕಂಥ ಆ ಜನಸಂಖ್ಯೆಯ ರೀತಿ ನೀತಿ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಸ್ಕೂಲು ಕಾಲೇಜು, ಅಲ್ಲಿನ ಟೀಚರ್ಸ್, ಅಲ್ಲಿನ ಅಟ್ಮಾಸ್ಫಿಯರ್ ಇದೆಲ್ಲವೂ ಕೂಡ ಬೇಕಾಗತ್ತೆ. ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬರಕ್ಕೆ, ಡಿಸ್ಟಿಂಕ್ಷನ್ ಬರಕ್ಕೆ, ರ್ಯಾಂಕ್ ಬರಕ್ಕೆ ನನಗೂ ಅರ್ಥ ಆಗತ್ತೆ.